ಹಾಯ್ ನಮಸ್ತೆ ಎಲ್ಲರಿಗೂ ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈ ಒಂದು ವಿಡಿಯೋಸ್ಗಳಲ್ಲಿ ಏನು ಮಾಡೋಣ ಅಂದರೆ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಓಕೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ಗಳಂದ್ರೆ ಏನು? ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇಸ್ ನಥಿಂಗ್ ಬಟ್ ಒಂದೇ ಪದದಲ್ಲಿ ಏನು ಮಾಡ್ಬೇಕಂದ್ರೆ ಆನ್ಸರನ್ನು ಕೊಡ್ತದೆ. ಹೌದ್ರಿ? ಅಲ್ಲಿ ನೋಡ್ರಿ ಬೋರ್ಡ್ ಮೇಲೆ ಕಾಣ್ತಕ್ಕಂಥದ್ದನ್ನು ನೋಡಿದಾಗ ಏನಾಗ್ತದ, ಒಂದು ಪೂರ್ತಿಯಾಗಿರ್ತಕ್ಕಂಥ ಸೆಂಟೆನ್ಸ್ಗೆ ಒಂದೇ ಸೆಂಟೆನ್ಸ್ನಲ್ಲಿ ಏನು ಮಾಡಬೇಕದು ಅದು ನಿಮಗೆ ಆನ್ಸರನ್ನು ಕೊಡ್ತದೆ. ಹೌದಾ? ಹಂಗಿದ್ದಾಗ ನೋಡ್ರಿ ಇಲ್ಲಿರ್ತಕ್ಕಂಥ ಒಂದೇದು ಯಾವ್ದಂದ್ರೆ ಆಂಬಿಡೆಕ್ಸ್ಟ್ರಸ್ ಅಂತಕ್ಕಂಥದ್ದನ್ನ ನೋಡ್ತೀವಿ. ಓಕೆ, ವಾಟ್ ಈಸ್ ಮೀನ್ಡ್ ಬೈ ಆಂಬಿಡೆಕ್ಸ್ಟ್ರಸ್ ಅಂದ್ರೆ ಏಬಲ್ ಟು ಯೂಸ್ ಬೋತ್ ಹ್ಯಾಂಡ್ಸ್ ಈಕ್ವಲಿ ವೆಲ್ ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಹೌದಾ? ಒಬ್ಬ ಮನುಷ್ಯ ಎರಡೂ ಕೈಗಳನ್ನ ಏನ್ ಮಾಡ್ತಾನೆ ಅಂದ್ರೆ ಈಕ್ವಲ್ ಆಗಿ ಯೂಸ್ ಮಾಡ್ತಕ್ಕಂಥ ಮನುಷ್ಯನಿಗೆ ಏನಂತ ಕರಿತೀವಿ? ಎಸ್, ಆಂಬಿಡೆಕ್ಸ್ಟ್ರಸ್ ಅಂತಕ್ಕಂಥದನ್ನ ಕರಿತೀವಿ. ಎರಡೂ ಕೈಯನ್ನ ಸಮಾನವಾಗಿ ಯೂಸ್ ಮಾಡ್ತಕ್ಕಂಥ ಮನುಷ್ಯನಿಗೆ ಆಂಬಿಡೆಕ್ಸ್ಟ್ರಸ್ ಅಂತ ಕರಿತೀವಿ. ಓಕೆ, ನಿಮ್ಮ ಎಕ್ಸಾಮ್ ಒಳಗೆ ಏನ್ ಮಾಡ್ತಾನೆ, ಆಂಬಿಡೆಕ್ಸ್ಟ್ರಸ್ ಜೊತೆ ಮತ್ತೆ ಕೇಳ್ತಾನೆ ಆಂಬಿಗ್ಯೂಸ್ ಅಂತ ಕೇಳ್ತಾನೆ. ಆಂಬಿಗ್ಯೂಸ್ ಅಂತ ಕೇಳ್ತಾನೆ. ಹಿಂಗಂದ್ರೆ ಏನ್ರಿ? ಚಂಚಲ ಅಂತ ಹೇಳ್ತೀವಿ. ಚಂಚಲವಾಗಿರ್ತಕ್ಕಂಥದಕ್ಕೆ ಆಂಬಿಗ್ಯೂಸ್ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವ್ರಿ ಹೇಳ್ತೀವಿ. ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗೆ ಬರುವಂತಹ ಒಂದು ಸಾಧ್ಯತೆ ಇರ್ತೈತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಹೌದಾ? ನೆಕ್ಸ್ಟ್ ನೋಡ್ರಿ, ಆಂಬಿಡೆಕ್ಸ್ಟ್ರಸ್ ಅಂದ್ರೆ ಏನಂತ ಅರ್ಥ ಆಯ್ತಲ್ಲ, ಎರಡೂ ಕೈಗಳನ್ನ ಸಮನಾಗಿ ಯೂಸ್ ಮಾಡ್ತಕ್ಕಂಥವನಿಗೆ ಆಂಬಿಡೆಕ್ಸ್ಟ್ರಸ್ ಅಂತಕ್ಕಂಥದನ್ನ ಕರಿತೀವಿ. ಓಕೆ, ಇದು ನಿಮಗೆ ಬಹಳಷ್ಟು ಸಲ ಕೇಳಿರ್ತಕ್ಕಂಥ ಕ್ವಶನ್, ಎರಡೂ ಕೈಗಳನ್ನು ಸಮನಾಗಿ ಬಳಸಬಲ್ಲ ಅಂತಕ್ಕಂಥ. ಹೌದಾ? ಹಂಗಿದ್ರೆ ನೋಡ್ರಿ ನೆಕ್ಸ್ಟ್ ಏನಾಗ್ತದ. ಓಕೆ, ವಾಟ್ ಈಸ್ ನೆಕ್ಸ್ಟ್ ನೋಡ್ರಿ, ಅನಾರ್ಕಿ ಅಂದ್ರೆ ಏನು? ವಾಟ್ ಈಸ್ ಮೀಟ್ ಬೈ ಅನಾರ್ಕಿ? ಅರಾಜಕತೆ ಅಂತ ಹೇಳ್ತೀವಿ. ಅ ಸ್ಟೇಟ್ ಆಫ್ ಅ ಡಿಸಾರ್ಡರ್ ಡ್ಯೂ ಟು ಅಬ್ಸೆನ್ಸ್ ಆಫ್ ಅಥಾರಿಟಿ. ಹೌದಾ? ಯಾವುದೇ ಒಂದು ಅಥಾರಿಟಿ ಇರಂಗಿಲ್ಲ ಅಲ್ಲಿ, ಏನಿರ್ತಾನ ರಾಜ ನಾವು ಇರುವುದಿಲ್ಲ, ರಾಜ ನಾವು ಏನಾಗಂಗಿಲ್ಲ ಇರಂಗಿಲ್ಲ. ಫಾರ್ ಎಕ್ಸಾಂಪಲ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಮತ್ತೆ ಬಹಳಷ್ಟು ಬರಿಬಹುದು ನಾವು. ಮೊನಾರ್ಕಿ ಅಂತ ಬರಿಬಹುದು. ಓಕೆ, ಹೈರಾರ್ಕಿ ಅಂತ ಬರಿಬಹುದು. ಹೈರಾರ್ಕಿ ಅಂತಕ್ಕಂಥದನ್ನ ಏನ್ ಮಾಡ್ಬೋದು ನಾವು ಬರಿಬಹುದು. ಇಲ್ಲಿ ನೋಡಬಹುದು ಬಹಳಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಎಸ್, ಆಮೇಲೆ ಕ್ರಸಿಗಳು ಬರ್ತಾವ, ಡೆಮೋಕ್ರಸಿ, ಪ್ಲೋಟೋಕ್ರಸಿ, ಓಕೆ, ಆಲಿಗಾರ್ಕಿ ಅಂತ ಬರ್ತದ. ಎಸ್, ಅವುಗಳನ್ನ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಯಾವುದೇ ರಾಜ ಇಲ್ತಕ್ಕಂಥದಕ್ಕೆ ಏನಂತ ಕರಿತೀವಿ ಅಂದ್ರೆ ಅನಾರ್ಕಿ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ಬಾಟನಿ? ಬಾಟನಿ ಅಂದ್ರೆ ಏನು ನೋಡ್ರಿ. ಬಾಟನಿ ಅಂದ್ರೆ ಸಸ್ಯಶಾಸ್ತ್ರ, ಸೈಂಟಿಫಿಕ್ ಸ್ಟಡಿ ಆಫ್ ಪ್ಲಾಂಟ್ಸ್. ಓಕೆ, ಸೈಂಟಿಫಿಕ್ ಸ್ಟಡಿ ಆಫ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಮತ್ತೆ ನಿಮಗೆ ಇಲ್ಲಿ ಪ್ಲಾಂಟ್ಸ್ ಕೊಡೋ ಬದಲಿ ಮತ್ತೇನು ಕೇಳ್ತಾನೆ ಅಂದ್ರೆ ಫ್ಲೋರಾ ಅಂತ ಕೇಳ್ತಾನೆ. ಫ್ಲೋರಾ ಅಂದ್ರೆ ಪ್ಲಾಂಟ್ಸ್. ಅದೇ ರೀತಿಯಾಗಿ ಫೋನಾ ಅಂದ್ರೆ ಎನಿಮಲ್ಸ್. ಓಕೆ, ಸಸ್ಯಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀರಿ? ಏನು, ಬಾಟ್ನಿ ಅಂತ ಕರಿತೀರಿ. ಅದ ಸಸ್ಯಾಹಾರಿಗಳಿಗೆ ಏನಂತ ಕರಿತೀರಿ? ಸಸ್ಯಾಹಾರಿಗಳಿಗೆ ಏನಂತ ಕರಿತೀರಿ? ಹರ್ಬಿವೋರಸ್ ಅಂತ ಕರಿತೀರಿ. ಹರ್ಬಿವೋರಸ್. ಅದ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀರಿ? ಝೂಲಾಜಿ ಅಂತ ಕರಿತೀರಿ. ಬಹಳಷ್ಟು ಚೆನ್ನಾಗಿರ್ತಕ್ಕಂತಹ ವೊಕ್ಯಾಬ್ಯುಲರಿ. ಹೌದಾ? ಹೆಂಗ್ ಬೇಕಾದಂಗೆ ನಿಮಗೊಂದು ಕ್ವಶನ್ ಅನ್ನ ಕೇಳಬಹುದು. ನೀವು ಅವಾಗ ಏನ್ ಮಾಡಬೇಕು? ಯು ಆರ್ ಏಬಲ್ ಟು ಗಿವ್ ದ ರೈಟ್ ಆನ್ಸರ್ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಓಕೆ, ಯಾವುದೇ ತಪ್ಪನ್ನ ಮಾಡದೆ, ಯಾವುದೇ ಒಂದು ಮಿಸ್ಟೇಕ್ಸ್ ಗಳನ್ನ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಸ್ಟಡಿ ಮಾಡಿದ್ರಿ ಅಂದ್ರೆ ನೀವೇನ್ ಮಾಡಬಹುದು, ಅಲ್ಲಿ 110% ನೀವು ರಿಸಲ್ಟ್ ಅನ್ನ ಕೊಡಬಹುದು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಕತ್ತದಲ್ರಿ? ಎಸ್, ಹಂಗಿದ್ರೆ ನೋಡ್ರಿ, 100 ವರ್ಷ ತುಂಬಿದವನು, 100 ವರ್ಷಕ್ಕೆ ಏನಂತ ಕರಿತೀವಿ ನಾವು? ನಾರ್ಮಲ್ ಆಗಿ ಯಾರೋ ಒಂದು ಶತಕವನ್ನು ಹೊಡೆದ್ರೆ ಸೆಂಚುರಿ ಅಂತ ಕರಿತೀವಿ. ಸೆಂಚುರಿ ಅಂತ ಕರಿತೀವಿ. ಹೌದಾ? 100 ವರ್ಷ ತುಂಬಿದವನಿಗೆ ಏನಂತ ಕರಿತೀವಿ ಅಂದ್ರೆ ಸೆಂಚೆನೇರಿಯನ್ ಅಂತ ಕರಿತೀವಿ. ಅ ಪರ್ಸನ್ ಹೂ ಈಸ್ 100 years ಓಲ್ಡ್ ಆರ್ ಮೋರ್. ಓಕೆ, ಏನಂತ ಕರಿತೀವಿ? ಸೆಂಚೆನರಿಯನ್ ಅಂತಕ್ಕಂಥದನ್ನ 100 ವರ್ಷವನ್ನ ತುಂಬಿದವನಿಗೆ ಏನಂತ ಕರಿತೀವಿ ನೋಡ್ರಿ. ಹೌದಾ? ಇಲ್ಲಿ ಮತ್ತೆ ನಿಮಗೆ ಕಾಲಾವಧಿಗಳನ್ನ ಕೇಳ್ತಾನೆ. ಕಾಲಾವಧಿಗಳನ್ನ ಹೆಂಗ್ ಕೇಳ್ತಾನ ಅಂದ್ರೆ ಒಂದು 50 days ಟೈಮ್ ಪೀರಿಯಡ್ಗೆ ಏನಂತ ಕರಿತೀವಿ? 30 days ಟೈಮ್ ಪೀರಿಯಡ್ಗೆ ಏನಂತ ಕರಿತೀವಿ? ಮಂತ್ ಅಂತ ಕರಿತೀವಿ. 10 years ಟೈಮ್ ಪೀರಿಯಡ್ಗೆ ಏನಂತ ಕರಿತೀವಿ? ಡಿಕೇಡ್ ಅಂತ ಕರಿತೀವಿ. ಓಕೆ, ಆ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬಹಳಷ್ಟು ಬರ್ತಿರ್ತಾವ. ವಾಟ್ ಈಸ್ ಮೀಟ್ ಬೈ ಡಿಕೇಡ್ ಅಂತ ಕೇಳಿದಾಗ ದಟ್ ಈಸ್ ದ 10 years ಪೀರಿಯಡ್ ಆಫ್ ಟೈಮ್ ಅಂತಕ್ಕಂಥದ್ದು ನಿಮ್ಮ ಆನ್ಸರ್. ಹೌದಾ? ಓಕೆ, ಹಂಗಿದ್ರೆ ಬನ್ನಿ ನೆಕ್ಸ್ಟ್ ನೋಡೋಣ. ಇಲ್ಲಿರ್ತಕ್ಕಂಥ ಚರ್ಮ ರೋಗ ಶಾಸ್ತ್ರ, ಓಕೆ, ವಿಚ್ ಈಸ್ ರಿಲೇಟೆಡ್ ಟು ಸ್ಕಿನ್, ಅ ಬ್ರಾಂಚ್ ಆಫ್ ಮೆಡಿಸಿನ್. ಒಂದು ಮೆಡಿಸಿನ್ ಅನ್ನ ಒಂದು ಬ್ರಾಂಚು ಕನ್ಸರ್ನ್ಡ್ ವಿತ್ ದ ಸ್ಕಿನ್. ಸ್ಕಿನ್ ಅಂದ್ರೆ ಏನ್ರಿ? ಚರ್ಮ. ಹೌದಾ? ಎಸ್, ಅವ್ರಿಗೆ ಏನಂತ ಕರಿತೀವಿ? ಡರ್ಮ್ಯಾಟೊಲಾಜಿಸ್ಟ್ ಅಂತ ಕರಿತೀವಿ. ಏನಂತ ಕರಿತೇವ? ಡರ್ಮ್ಯಾಟೊಲಾಜಿಸ್ಟ್ ಅಂತ ಕರಿತೇವೆ. ಅದ ಮತ್ತೆ ಯಾರೋ ಒಬ್ರು ಟ್ಯೂಮರ್ಸ್ ಬಗ್ಗೆ, ಕ್ಯಾನ್ಸರ್ಸ್ ಬಗ್ಗೆ ನೋಡೋರಿದ್ರೆ ಅವ್ರಿಗೆ ಏನಂತ ಕರಿತೇವ್ರಿ? ಆನ್ಕಾಲಜಿ ಅಂತ ಕರಿತೀವಿ. ಏನಂತ ಕರಿತೇವ್ರಿ? ಆನ್ಕಾಲಜಿ ಅಂತ ಕರಿತೀವಿ. ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂತಹ ಇರ್ತಾವ. ಓಕೆ, ಹಂಗಿದ್ರೆ ಒಂದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ, ಒಂದು ಎಲುಬಿನ ಬೋನ್ಸ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥವ್ರಿಗೆ ಏನಂತ ಕರಿತೀವಿ? ಕಿಡ್ನಿ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥವ್ರಿಗೆ ಏನಂತ ಕರಿತೀವಿ? ಹಾರ್ಟ್ ಸ್ಪೆಷಲಿಸ್ಟ್ಗೆ ಏನಂತ ಕರಿತೀವಿ? ಹಾರ್ಟ್ ಬಗ್ಗೆ ಸ್ಟಡಿ ಮಾಡೋರಿಗೆ ಏನಂತ ಕರಿತೀವಿ ಅನ್ನೋದು ನಾ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ.
ಓಕೆ, ಇದು ಡರ್ಮ್ಯಾಟೊಲಜಿ ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ದಟ್ ಈಸ್ ಚರ್ಮ ರೋಗ ತಜ್ಞ ಅಥವಾ ಚರ್ಮ ರೋಗ ಶಾಸ್ತ್ರ ಅಂತ ಹೇಳಿ. ಹೌದಾ? ನೋಡ್ರಿ, ದ ಒಮಿಷನ್ ಫ್ರಮ್ ದ ಸ್ಪೀಚ್ ಆರ್ ರಿಟರ್ನ್ ಆಫ್ ಅ ವರ್ಡ್. ವಾಟ್ ಈಸ್ ಮೀನ್ ಬೈ ಒಮಿಷನ್? ಇಲ್ಲಿ ಇರ್ತಕ್ಕಂಥ OMISSION. ಈ ಒಮಿಷನ್ ಅಂದ್ರೆ ಏನಂದ್ರ ಬಿಡುವುದು. ಹಿಂಗಂದ್ರೆ ಏನ್ರಿ? ಬಿಡುವುದು. ಹೌದಾ? ಹಂಗಂದ್ರೆ ಏನ್ ಬಿಡುವುದು ನೋಡ್ರಿ, ಅದಂಗಂದ್ರ ಒಂದು ಸ್ಪೀಚ್, ಒಂದು ಸ್ಪೀಚ್ ನಲ್ಲಿ ಅಥವಾ ರಿಟರ್ನ್ ಆಫ್ ವರ್ಡ್ಸ್ ಗಳಲ್ಲಿ, ರೈಟಿಂಗ್ ಆಫ್ ವರ್ಡ್ಸ್ ಗಳಲ್ಲಿ ಪದಗಳನ್ನ ಬಿಟ್ಟಿರುವ ಪದಗಳಿಗೆ ಏನಂತ ಕರಿತೀವಿ ಅಂದ್ರೆ ಎಲಿಪ್ಸಿಸ್. ಏನಂತ ಕರಿತೀವ್ರಿ? ಎಲಿಪ್ಸಿಸ್ ಅಂತ ಕರಿತೀವಿ. ಅದ ಶಾರ್ಟ್ ಫಾರ್ಮ್ ಆಫ್ ರೈಟಿಂಗ್ ಏನಂತ ಕರಿತೀವ? ಈಗ ನಾವೇನ್ ಮಾಡ್ತೀವಿ, ಒಬ್ಬ MLA ಅಂತ ಬರಿತೀವಿ, ಒಂದು MP ಅಂತ ಬರಿತೀವಿ, ಒಂದು ಎಕ್ಸ್ರೇ ಅಂತ ಬರಿತೀವಿ. ಇವೆಲ್ಲ ಏನದಾವ್ರಿ? ಶಾರ್ಟ್ಕಟ್ ಗಳನ್ನ ನಾವೇನ್ ಮಾಡ್ತೇವ? ಬರಿತೇವೆ. ಇಂಥ ಶಾರ್ಟ್ಕಟ್ಗೆ ಏನಂತ ಕರಿತೇವೆ? ಅದನ್ನು ಕೇಳನ್ರಿ ಎಕ್ಸಾಮ್. ಶಾರ್ಟ್ ಹ್ಯಾಂಡ್ ಆಫ್ ರೈಟಿಂಗ್, ದ ವರ್ಡ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಅಬ್ರಿವೇಷನ್ ಅಂತ ಹೇಳ್ತೀವಿ. ಓಕೆ, ಇದಕ್ಕೆ ಏನಂತ ಕರಿತೀವಿ ನಾವು? ಅಬ್ರಿವೇಷನ್ಸ್ ಅಂತ ಕರಿಬಹುದು. ಹೌದಾ? ಎಸ್. ಇಲ್ಲಿ ನೋಡ್ರಿ ಮತ್ತೇನದ, ಅ ಪರ್ಸನ್ ಹೂ ಸಪೋರ್ಟ್ಸ್ ದ ರೈಟ್ಸ್ ಆಫ್ ವುಮನ್. ಓಕೆ, ಮಹಿಳೆಯರಿಗೆ, ಸ್ತ್ರೀಯರ ಬಗ್ಗೆ, ಅವರ ರೈಟ್ಸ್, ಅವರ ಹಕ್ಕುಗಳ ಬಗ್ಗೆ ಮಾತನಾಡೋನಿಗೆ ಏನಂತ ಕರಿತೀವಿ ಅಂದ್ರ ಫೆಮಿನಿಸ್ಟ್, ಸ್ತ್ರೀವಾದಿ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಫೆಮಿನಿಸ್ಟ್ ಅಥವಾ ಸ್ತ್ರೀವಾದಿ ಅಂತ ಕರಿತೀವಿ. ವೊಕ್ಯಾಬುಲರಿ ಆರ್ ವೆರಿ ವೆರಿ ಇಂಪಾರ್ಟೆಂಟ್. BSF ಎಕ್ಸಾಮ್ ಹೋಗ್ರಿ, CRPF ಟ್ರೇಡ್ಸ್ಮನ್ ಹೋಗ್ರಿ, SSC GD ಹೋಗ್ರಿ, ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ವೊಕ್ಯಾಬುಲರಿ ಕ್ವಶನ್ಸ್ಗಳು ಈ ರೀತಿಯಾಗಿರ್ತಕ್ಕಂಥವು ಬರ್ತಾವ. ಹೌದಾ? ಎಸ್. ಹಂಗಿದಾಗ ನೋಡ್ರಿ, ಇಲ್ಲಿರ್ತಕ್ಕಂತಹ ಫೆಮಿನಿಸ್ಟ್ ಅಂತಕ್ಕಂಥದ್ದು ನೀವು ಇಲ್ಲಿ ಮಾಡ್ರಿ. ಅದೇ ರೀತಿಯಾಗಿ ಲಿಂಗ್ವಿಸ್ಟ್ ಅಂತ ಕೇಳ್ತಾರ. ಭಾಷೆಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಲಿಂಗ್ವಿಸ್ಟ್ ಅಂತ ಕರಿತೀವಿ. ಓಕೆ, ಎಸ್. ಇಲ್ಲಿ ನೋಡ್ರಿ ಜಂತು ನಾಶಕಕ್ಕೆ ಏನಂತ ಕರಿತೀವಿ? ಜಂತು ಅಂದ್ರೆ ಹುಳ. ಓಕೆ, ಜರ್ಮ್ಸ್. ಓಕೆ, ಆ ಸಬ್ಸ್ಟೆನ್ಸ್ ದಟ್ ಡಿಸ್ಟ್ರಾಯ್ಸ್ ಅಂದ್ರೆ ಏನ್ರಿ? ಡೆಮಾಲಿಷ್ ಮಾಡೋದು, ಕೊಂದು ಒಯ್ಯೋದು, ಅದಕ್ಕೆ ಏನಂತ ಕರಿತಾರೆ? ಜರ್ಮಿಸೈಡ್. ಹೌದಾ? ಅದೇ ರೀತಿಯಾಗಿ ಮತ್ತೆ ಯಾವ ಬರ್ತಾವ ಅಂದ್ರೆ ಪೆಸ್ಟಿಸೈಡ್ ಅಂತ ಬರ್ತೈತಿ ನೋಡ್ರಿ. ಯಾವ್ದು ಬರ್ತೈತ್ರಿ? ಪೆಸ್ಟಿಸೈಡ್ ಬರ್ತೈತಿ. ಹೌದಾ? ಇನ್ನೊಂದು ಬರ್ತೈತಿ ವರ್ಮಿಸೈಡ್ ಅಂತ ಬರ್ತೈತಿ. ಏನ್ ಬರ್ತೈತಿ? ವಾರ್ಮ್ಸ್ ಗಳನ್ನ ಕೊಲ್ಲೋದು, ವರ್ಮಿಸೈಡ್. ಓಕೆ, ಇದು W ಅನ್ಬೋದು, VE ಅನ್ಬೋದು. ಅದೇನ್ ಬರ್ತೈತಿ? ಸತ್ಯವನ್ನ ಕೊಲ್ತಕ್ಕಂಥವ್ಗೆ ಏನಂತ ಕರಿತೀರಿ? ವರ್ಡಿಸೈಡ್ ಅಂತ ಕರಿತೀವಿ. ಕಿಲ್ಲಿಂಗ್ ಆಫ್ ವರ್ಡಿಕ್ಟ್ ಅಂತ ಹೇಳ್ತೀವಿ. ಓಕೆ, ಪ್ಯಾಟ್ರಿಸೈಡ್, ಮ್ಯಾಟ್ರಿಸೈಡ್, ಸೊರೋರಿಸೈಡ್, ಪ್ಯಾರಿಸೈಡ್, ಈ ರೀತಿಯಾಗಿರ್ತಕ್ಕಂಥ ಅನೇಕ ಸೈಡ್ ಅಂತ ಬರ್ತಾವ. ಯಾವಾಗ ಇದು CIDE ಸೈಡ್ ಅಂತಕ್ಕಂಥದ್ದು ಬರ್ತೈತಿ, ವಿಚ್ ಮೀನಿಂಗ್ಸ್, ಇದು ಏನ ಮೀನಿಂಗ್ ಕೊಡ್ತೈತಿ ಅಂದ್ರೆ ಕಿಲ್ಲಿಂಗ್ ಅಂತಕ್ಕಂಥ. CID ಅಂದ್ರೆ ಕಿಲ್ಲಿಂಗು, SIDE ಅಂದ್ರೆ ಬದಿ. ಸೈಡ್ ಅಂದ್ರೆ ಏನ್ರಿ? ಎಡಬದಿ, ಲೆಫ್ಟ್ ಸೈಡ್, ರೈಟ್ ಸೈಡ್ ಅಂತ ಹೇಳ್ತಾರಲ್ಲ. ಓಕೆ, CIDE ಬೇರೆ, SIDE ಬೇರೆ. ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗಳಿಗೆ ಬರ್ತಾವ ಅನ್ನೋದು. ಹೌದಾ? ನೋಡ್ರಿ, ನೋಡಕ್ ಬಹಳ ಸಿಂಪಲ್ ಇರ್ತಾವ. ನೋಡಕ್ ಏನಿರ್ತಾವ? ಬಹಳಷ್ಟು ಸಿಂಪಲ್ ಆಗಿರ್ತಾವ. ಬಟ್ ಅದ್ರ ಮೀನಿಂಗ್ ಗಳನ್ನ ಕೇಳಿದಾಗ, ಸೆಂಟೆನ್ಸ್ ಗಳನ್ನ ಕೇಳಿ ಒಂದೇ ವರ್ಡ್ ಒಳಗೆ ಬರಿ ಅಂದಾಗ ಏನಾಕೈತ್ರಿ? ಪೂರಾ ಕನ್ಫ್ಯೂಷನ್. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಕತ್ತಲ್ರಿ? ಅದೇ ರೀತಿಯಾಗಿ ಅಲ್ಲಿ ಒಂದೊಂದು ಸ್ವಲ್ಪ ಹೋಮ್ವರ್ಕ್ ಕೊಟ್ಟೆನ, ಅವುಗಳನ್ನ ಏನು ಮಾಡ್ರಿ ತಿಳಿಸ್ತೀನಿ ಕಮೆಂಟ್ ಸೆಕ್ಷನ್ ಒಳಗೆ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ ಏನು. ಇಲ್ಲಿರ್ತಕ್ಕಂತಹ ಒಂದು ಸುಖಲೋಲಿಪ ಅಂತಕ್ಕಂಥದ್ದು ಐತಿ. ಅ ಪರ್ಸನ್ ಹೂ ಬಿಲೀವ್ಸ್ ದಟ್ ಪ್ಲೆಜರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಖುಷಿಯನ್ನ ಪಡುವುದು ಜಗತ್ತಿನಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಅವನಿಗೆ ಗೊತ್ತಿರ್ತದ. ಪ್ಲೆಜರ್ ಅಂದ್ರೆ ಏನ್ರಿ? ಹ್ಯಾಪಿನೆಸ್ ಅಥವಾ ಜಾಯ್ ಅಥವಾ ಬ್ಲಿಸ್. ಓಕೆ, ಇದ ಮುಖ್ಯ ಅಂತಕ್ಕಂಥದ್ದು ಯಾರ ಜೀವನದಲ್ಲಿ ಇರ್ತದ ಅವ್ಗೆ ಏನಂತ ಕರಿತೀವಿ ನಾವು? ಹೆಡೋನಿಸ್ಟ್ ಅಂತ. ಓಕೆ, ಹೆಡೋನಿಸ್ಟ್, ಸುಖಲೋಲಿಪ. ಓಕೆ, ಕನ್ನಡ ಒಳಗೆ ಸುಖಲೋಲಿಪ. ಅದು ಬಿಡ್ರಿ, ಯಾರು ಮುಖ್ಯವಾಗಿರ್ತಕ್ಕಂಥ ಜೀವನದಲ್ಲಿ ಖುಷಿಯನ್ನ ಮುಖ್ಯವಾಗಿ ಆಧಾರಿತಗೊಂಡಿರ್ತಾರ ಅವರಿಗೆ ಏನಂತ ಕರಿತಾರ? ಹೆಡೋನಿಸ್ಟ್ ಅಂತಕ್ಕಂಥದನ್ನ ಕರಿತೀವಿ. ಎಸ್. ಇದು ನೋಡ್ರಿ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದು. ಕಾನೂನು ಬಾಹಿರ. ಓಕೆ, ಸಮಥಿಂಗ್ ಫಾರ್ಬಿಡನ್ ಬೈ ಲಾ ಆರ್ ರೂಲ್ಸ್. ಕಾನೂನು ಬಾಹಿರವಾಗಿರ್ತದೆ, ತಪ್ಪಿರ್ತದ, ಅದಕ್ಕೆ ಏನಂತ ಕರಿತೀರಿ ನೋಡ್ರಿ? ಇಲಿಸಿಟ್ ಅಂತ. ಏನಂತ ಕರಿತೀರಿ? ಇಲಿಸಿಟ್. ಇದರ ಅಪೋಸಿಟ್ ಏನಾಗ್ತದ್ರಿ? ಕಾನೂನು ಬದ್ಧವಾಗಿರ್ತಕ್ಕಂಥದಕ್ಕೆ ಏನಂತ ಕರಿತೀರಿ? ಜುಡಿಷಿಯಸ್. ಓಕೆ, ಕಾನೂನು ಬದ್ಧ, ಜುಡಿಷಿಯಸ್ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ ನೋಡ್ರಿ. ಇಲಿಸಿಟ್ ಮತ್ತು ಜುಡಿಷಿಯಸ್, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತವೆ. ಓಕೆ, ವಿಚ್ ಈಸ್ ಇಲ್ಲಿಗಲ್, ದಟ್ ಈಸ್ ಇಲಿಸಿಟ್. ಕಾನೂನು ಬಾಹಿರ, ಕಾನೂನನ್ನು ಬಿಟ್ಟು ಇಶ್ಯೂಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತದೆ. ಫಾರ್ಬಿಡನ್ ಬೈ ದ ಲಾಸ್. ಓಕೆ, ಅವುಗಳಿಗೆ ಏನಂತಾರೆ? ಇಲಿಸಿಟ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಪಕ್ಕದಲ್ಲಿ ಇಡು. ಪ್ಲೇಸ್ ಸೈಡ್ ಬೈ ಸೈಡ್ ಫಾರ್ ಕಂಪ್ಯಾರಿಸನ್. ಓಕೆ, ಒಂದಕ್ಕೆ ಹೋಲಿಸಿ ಹೇಳೋದು, ಇವರನ್ನ ಅವರಿಗೆ ಕಂಪೇರ್ ಮಾಡಿ ಹೇಳ್ತಕ್ಕಂಥದಕ್ಕೆ ಏನಂತ ಕರಿತೀರಿ? ಇದಕ್ಕೆ ಹೆಂಗ್ ಪ್ರೊನೌನ್ಸಿಯೇಷನ್ ಮಾಡ್ತಾರೆ ಹೇಳಿ ನೋಡೋಣ. ಜುಕ್ಸ್ಟಾಫೋಸ್. ಏನಂತ ಕರಿತೀರಿ? ಜುಕ್ಸ್ಟಾಫೋಸ್ ಅಂತಕ್ಕಂಥದ್ದು ಅಥವಾ ಪ್ರೊನೌನ್ಸಿಯೇಷನ್ ಆಗ್ತದೆ.
ಓಕೆ, ಪಕ್ಕದಲ್ಲಿ ಇಡೋದು ಅಂದ್ರೆ ಏನು, ಕಂಪ್ಯಾರಿಸನ್ ಮಾಡೋದು. ಓಕೆ, ವಿ ಹ್ಯಾವ್ ಟು ಸ್ಟಾರ್ಟ್ ಎಟ್ ಕಂಪ್ಯಾರಿಸನ್. ಓಕೆ, ಬೈ ಒನ್, ನೀ ಇದಕ್ಕಿಂತ ಚಂದದಿ, ನೀ ಅದಕ್ಕಿಂತ ಕೆಟ್ಟದಿ. ಓಕೆ, ಯು ಹ್ಯಾವ್ ಟು ಕ್ರಿಯೇಟ್ ಕಂಪ್ಯಾರಿಸನ್ಸ್. ಈ ಕಂಪ್ಯಾರಿಸನ್ ಅಂದಾಗ ಇನ್ನೊಂದು ನೆನಪು ಬಂತು, ಯಾವ ಡಿಗ್ರಿ ನೆನಪು ಬರ್ತೈತೆ ನಮಗೆ, ಕಂಪ್ಯಾರಿಸನ್ ಡಿಗ್ರಿ, ಕಂಪೇರೇಟಿವ್ ಡಿಗ್ರಿ. ಯಾವ ಡಿಗ್ರಿ ರೀ, ಕಂಪೇರೇಟಿವ್ ಡಿಗ್ರಿ ಅಂತಕ್ಕಂಥದ್ದು ನೆನಪು ಬರ್ತದೆ. ಕಂಪೇರೇಟಿವ್ ಡಿಗ್ರಿ ಒಳಗೆ ಏನು ಕಂಪಲ್ಸರಿ ಇರ್ತದ್ರಿ, ಧ್ಯಾನ್ ಕಂಪಲ್ಸರಿ, ನೆನಪು. ಓಕೆ, ಆಮೇಲೆ ಇದು ನೋಡ್ರಿ, ನಾಯಿಗಳ ವಾಸಸ್ಥಾನಕ್ಕೆ ಏನಂತ ಕರಿತೀವಿ, ಕೆನಲ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ, ನಾಯಿಗಳ ವಾಸಸ್ಥಾನಕ್ಕೆ ಏನಂತ ಕರಿತೇವ, ಕೆನಲ್. ಅದ ನಾಯಿಯನ್ನ ಪ್ರೀತಿ ಮಾಡೋಂಗ ಏನಂತ ಕರಿತೀರಿ, ವಾಟ್ ಈಸ್ ಲವ್ ಫಾರ್ ಡಾಗ್, ಲವ್ ಫಾರ್ ಡಾಗ್. ಪ್ರೀತಿ ಮಾಡಿದಾಗ ಏನಂತ ಕರಿತೀರಿ, ಕ್ಯಾನೋಫೈಲ್. ಏನಂತ ಕರಿತೀರಿ, ಕ್ಯಾನೋಫೈಲ್, ಲವ್ ಫಾರ್ ಡಾಗ್. ಅದು ನೋಡ್ರಿ, ಬೆಕ್ಕಿನ ಮರಿಗೆ ಏನಂತ ಕರಿತೀರಿ, ಇದು ನೋಡ್ರಿ ವಾಸಸ್ಥಾನ, ನಾಯಿಗಳ ವಾಸಸ್ಥಾನ, ಡಾಗ್ಸ್ ಪ್ಲೇಸ್ ಇದ. ಅದ ಬೆಕ್ಕಿನ ಮರಿಗಳಿಗೆ ಏನಂತ ಕರಿತೀರಿ, ಕಿಟನ್ ಅಂತ ಕರಿತೀರಿ. ಏನಂತ ಕರಿತೀರಿ, ಕಿಟನ್. ನೋಡ್ರಿ, ಕೆನಲ್, ಕಿಟನ್, ಕ್ಯಾನೋಫಿಲಿಯಾ. ಓಕೆ, ಕ್ಯಾನೋ ಮೀನ್ಸ್ ಡಾಗ್, CANO ಮೀನ್ಸ್ ಡಾಗ್. ಎಸ್, ಓಕೆ. ಅದೇ ರೀತಿಯಾಗಿ ನೋಡ್ರಿ, ಯಾರಿಗೆ ಬಹಳಷ್ಟು ನಾಯಿಗಳಂದ್ರೆ ಇಷ್ಟ ಇರ್ತದಲ್ಲ, ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ನಿಮ್ಮ ಮನ್ಯಾಗ ನಾಯಿ ಇತ್ತಂದ್ರೆ ಅದಕ್ಕೆ ಹೆಸರೇನಿಟ್ಟು ಅನ್ನೋದು ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ನೋಡ್ರಿ, ಭಾಷಾ ತಜ್ಞ. ಆಗಲೇ ಹೇಳಿದ್ರಿ ಭಾಷೆಯ ಬಗ್ಗೆ, ಫೆಮಿನಿಸ್ಟ್ ಬಂದಾಗ ಲಿಂಗ್ವಿಸ್ಟ್ ಅನ್ನೋದು ಕೂಡ ಹೇಳಿದ್ನಿ. ಏನೈತಿ ಇಲ್ಲಿ, ಲಿಂಗ್ವಿಸ್ಟ್ ಅಂದ್ರೆ ಪರ್ಸನ್ ಹೂ ಸ್ಕಿಲ್ ಇನ್ ಫಾರಿನ್ ಲ್ಯಾಂಗ್ವೇಜಸ್. ಭಾಷಾ ತಜ್ಞ, ನಾಟ್ ಓನ್ಲಿ ಫಾರಿನ್ ಲ್ಯಾಂಗ್ವೇಜಸ್, ಎನಿ ಲ್ಯಾಂಗ್ವೇಜಸ್. ಅವನಿಗೆ ಆ ಭಾಷೆಯ ಬಗ್ಗೆ ಒಂದು ಜ್ಞಾನ ಇತ್ತಂದ್ರೆ ಅವ್ನಿಗೆ ಏನಂತ ಕರಿತೇವ, ಲಿಂಗ್ವಿಸ್ಟ್ ಅಂತ ಕರಿತೀವಿ. ಹೌದಾ, ನಮ್ಗೆ ಮತ್ತೆ ಯಾವ ಸರ್ ಲಿಂಗ್ವಿಸ್ಟ್ ಮೇಲೆ ಮತ್ತೆ ಯಾವ ತರ ಕ್ವಶನ್ ಬರ್ತಾವ್ರಿ. ಒಂದ ಭಾಷೆ ಬಗ್ಗೆ ಗೊತ್ತಿದ್ದಂಗೆ ಏನಂತ ಕರಿತೀವ್ರಿ, ಲಿಂಗ್ವಿಸ್ಟ್. ಬಹಳಷ್ಟು ಎರಡು ಭಾಷೆಗಳ ಗೊತ್ತಿದ್ದಂಗೆ ಏನಂತ ಕರಿತೀರಿ, ಬೈಲಿಂಗ್ವಲ್. ಓಕೆ, ಅದ ನೋಡ್ರಿ, ಮತ್ತೆ ಇದಕ್ಕೆ ಏನಂತ ಕರಿತೀವಿ, ಇದಕ್ಕೆ ಇನ್ನೊಂದು ಹೆಸರು ಬರ್ತೈತಿ, ಮೋನೋಗ್ಲಾಟ್ ಅಂತ ಬರ್ತೈತಿ. ಬಹಳ ಸಲ ವಿಡಿಯೋ ಒಳಗೆ ಹೇಳಿದ್ರಿ. ಇದಕ್ಕೆ ಏನ್ ಬರ್ತೈತಿ, ಬೈಗ್ಲಾಟ್ ಅಂತ ಬರ್ತೈತಿ. ಬೈಗ್ಲಾಟ್ ಬೇರೆ, ಅದೇ ರೀತಿಯಾಗಿ ಬೈಗಾಟ್ ಬೇರೆ. BIGOT ಅಷ್ಟ ಬರ್ತೈತಿಲ್ಲ, ಅದು ಬೇರೆ, ಇದು ಬೇರೆ. ಹೌದಾ, ಬಹಳಷ್ಟು ಲ್ಯಾಂಗ್ವೇಜ್ಗಳ ಗೊತ್ತಿದ್ದಂಗೆ ಏನಂತ ಕರಿತೀರಿ, ಪಾಲಿಗ್ಲಾಟ್ ಅಂತ ಕರಿತೀರಿ. ಅಥವಾ ಪಾಲಿಗ್ಲಾಟಿಗೆ ಇನ್ನೊಂದು ಹೆಸರು ಏನ್ರಿ, ಮಲ್ಟಿ ಲಿಂಗ್ವಲ್ ಅಂತ ಕರಿತೀರಿ. ಏನಂತ ಕರಿತೀರಿ, ಮಲ್ಟಿ ಲಿಂಗ್ವಲ್ ಅಂತ ಕರಿತೀರಿ. ಓಕೆ, ಇವೆಲ್ಲ ನಿಮಗೆ ಗೊತ್ತಿರಬೇಕು. ಇವೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಆಗಿರ್ತಾವ. ಇವುಗಳನ್ನ ನೀವೇನ್ ಮಾಡಬಾರ್ದು, ಯಾವಾಗೂ ಇಗ್ನೋರ್ ಮಾಡಬಾರ್ದು. ಇಗ್ನೋರ್ ಮಾಡಿದ್ರೆ ಹೋದ್ರಿ. ಹೌದಾ, ಯಾವ ರೀತಿಯಾಗಿ ಕನ್ಸ್ಟ್ರಕ್ಟ್ ಮಾಡ್ಯಾರ ನೋಡ್ರಿ. ಹೌದಾ, ಇಲ್ಲಿ ಬಂತು ನೋಡ್ರಿ, ವಾಟ್ ಈಸ್ ಮಿಸೋಗೈನಿಸ್ಟ್, ಸ್ತ್ರೀ ದ್ವೇಷಿ. ಫೆಮಿನಿಸ್ಟ್ ಅಂದ್ರೆ ಏನ್ರಿ, ಸ್ತ್ರೀವಾದದ ಬಗ್ಗೆ ವಿಚಾರ ಮಾಡವ. ಅದೇ ಸ್ತ್ರೀಯರನ್ನ ಹೇಟ್ ಮಾಡವ, ಪರ್ಸನ್ ಹೂ ಡಿಸ್ಲೈಕ್ ಆರ್ ಸ್ಟ್ರಾಂಗ್ಲಿ ಪ್ರಿಜುಡೈಸ್ ಅಗೇನ್ಸ್ಟ್ ವುಮನ್. ಒಟ್ಟವಂಗ ಏನ್ರಿ, ಹೆಣ್ಮಕ್ಳು ಅಂದ್ರೆ ಆಗಿ ಬರಂಗಿಲ್ಲ ಅಂತವಂಗ ಏನಂತ ಕರಿತೀರಿ, ವಾಟ್ ಈಸ್ ಸ್ತ್ರೀ ದ್ವೇಷಿಗೆ ಏನಂತ ಕರಿತೀರಿ, ಮಿಸೋಗೈನಿಸ್ಟ್ ಅಂತ. ಏನಂತ ಕರಿತೀರಿ, ಮಿಸೋಗೈನಿಸ್ಟ್. ಓಕೆ, ಮತ್ತೆ ಎಲ್ಲಿ ಕನ್ಫ್ಯೂಸ್ ಮಾಡ್ತಾನ, ಮಿಸೋಗೈನಿಸ್ಟ್ ಅಂತ ಕೊಡ್ತಾನೆ. ಇನ್ನೊಂದು ಎಕ್ಸಾಮ್ ಒಳಗೆ ಏನ್ ಕೊಡ್ತಾನ, ಮಿಸೋಗ್ಯಾಮಿಸ್ಟ್ ಅಂತ ಕೊಡ್ತಾನೆ. ಓಕೆ, ನಿಮಗೆ ಕನ್ಫ್ಯೂಸ್ ಮಾಡಕ್ಕೆ. ಮಿಸೋಗೈನಿಸ್ಟ್ ಅಂದ್ರೆ ಏನು, ಮಿಸೋಗ್ಯಾಮಿಸ್ಟ್ ಅಂದ್ರೆ ಏನು. ಮಿಸೋಗ್ಯಾಮಿಸ್ಟ್ ಅಂದ್ರ ಅ ಪರ್ಸನ್ ಹೂ ಹೇಟ್ಸ್ ಮ್ಯಾರೇಜ್, ಪರ್ಸನ್ ಹೂ ಹೇಟ್ಸ್ ಮ್ಯಾರೇಜ್ ಏನಂತ ಕರಿತೀರಿ, ಮಿಸೋಗ್ಯಾಮಿಸ್ಟ್ ಅಂತ. ಹೌದಾ, ನೋಡ್ರಿ, ಇವೆಲ್ಲ ನಿಮ್ಗೆ ಏನಾಗಬೇಕು. ಅದೇ ರೀತಿಯಾಗಿ ಮತ್ತೆ ಎಕ್ಸಾಮ್ ಒಳಗೆ ನಿಮ್ಗೆ ಇನ್ನೊಂದು ಸ್ವಲ್ಪ ಕನ್ಫ್ಯೂಸ್ ಮಾಡೋಂಗಪ್ಪ, ನೀವು ಬಹಳ ಶಾನೆ ಅದಾನ ಅಂತ ಏನ್ ಕೊಡ್ತಾನ, ಮಿಸೋಲಾಜಿಸ್ಟ್ ಅಂತ ಕೊಡ್ತಾನ. ವಾಟ್ ಈಸ್ ಮಿಸೋಲಾಜಿಸ್ಟ್, ಹೇಟ್ ನಾಲೆಜ್. ನಾಲೆಜ್ ಅನ್ನ ಹೇಟ್ ಮಾಡೋದ್ರಿ. ನಾಲೆಜ್ ಅನ್ನ ಏನ್ ಮಾಡ್ತೀರಿ, ಹೇಟ್ ಮಾಡ್ತೀರಿ, ಮಿಸೋಲಾಜಿಸ್ಟ್. ನೋಡ್ರಿ, ಯಾವ ರೀತಿಯಾಗಿರ್ತಕ್ಕಂತಹ ವೊಕ್ಯಾಬ್ಯುಲರಿ ನೀವು ಇಂಪ್ರೂವ್ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡ್ರಿ, ನಾಣ್ಯಗಳ ಸಂಗ್ರಹ ಮತ್ತು ಅಭ್ಯಾಸ. ಓಕೆ, ಸ್ಟಡಿ ಆಫ್ ಕಲೆಕ್ಷನ್ ಆಫ್ ಕಾಯಿನ್ಸ್ ಅಂಡ್ ಆರ್ ಮೆಡಲ್ಸ್. ಓಕೆ, ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರಿತೀವಿ. ನಾಣ್ಯ ಶಾಸ್ತ್ರಕ್ಕೆ ಏನಂತ ಕರಿತೀವ್ರಿ, ನ್ಯೂಮಿಸ್ಮ್ಯಾಟಿಕ್ಸ್. ಇದ್ರ ಜೊತೆಗೆ ಇನ್ನೊಂದು ಎರಡು ವರ್ಡ್ಗಳನ್ನ ಕಲ್ತು ಬಿಡ್ರಿ. ಇನ್ನೊಂದು ಎಪಿಟಾಪ್ ಅಂತ ಬರ್ತದ, ಅದೇ ರೀತಿಯಾಗಿ ಎಪಿಗ್ರಾಫಿ ಅಂತ ಬರ್ತದ, ಅದೇ ರೀತಿಯಾಗಿ ಆರ್ಕಿಯಾಲಜಿ ಅಂತ ಬರ್ತದೆ. ಏನ್ ಬರ್ತದೆ, ಆರ್ಕಿಯಾಲಜಿ. ಇದು ಪುರಾತತ್ವದ ಬಗ್ಗೆ ಅಭ್ಯಾಸ ಮಾಡೋದು. ಎಪಿಗ್ರಾಫಿ ಅಂದ್ರೆ ಶಾಸನಗಳ ಬಗ್ಗೆ, ಎಪಿತಾಪ್ ಅಂದ್ರೆ ಸ್ತಂಭಗಳ ಬಗ್ಗೆ, ಅಥವಾ ಟೋಮ್ಸ್ ಅಂತ ಕರಿತಿಲ್ಲ, ಟೋಮ್ಸ್ ಅಂತ ಅದರ ಬಗ್ಗೆ ಸ್ಟಡಿ ಮಾಡೋದು ಇದು ಬರ್ತದೆ ನೋಡ್ರಿ. ಆರ್ಕಿಯಾಲಜಿ ಅಂದ್ರೆ ಪುರಾತನದ ಬಗ್ಗೆ ಸ್ಟಡಿ ಮಾಡೋದು. ಓಕೆ, ನೆಕ್ಸ್ಟ್, ವಾಟ್ ಈಸ್ ಚರಮಲೇಖನ, ಅ ನೋಟಿಸ್ ಆಫ್ ಡೆತ್ ಎಸ್ಪೆಷಲಿ ಇನ್ ನ್ಯೂಸ್ ಪೇಪರ್. ಓಕೆ, ಈ ನ್ಯೂಸ್ ಪೇಪರ್ ಒಳಗೆ ನಿಧನ ಅಂತ ಕೊಟ್ಟಿರ್ತಾರೆ, ಗೊತ್ತೈತ್ರಿ. ಸೊ ಅದಕ್ಕೆ ಏನಂತ ಕರಿತೀರಿ, ಅಬಿಚುವರಿ ಅಂತ ಕರಿತೀರಿ. ಏನಂತ ಕರಿತೀರಿ, ಅಬಿಚುವರಿ ಅಂತ ಕರಿತೀರಿ. ಎಸ್, ಅಂದ್ರೆ ನೋಟಿಸ್ ಆಫ್ ಡೆತ್ ಎಸ್ಪೆಷಲಿ ನ್ಯೂಸ್ ಪೇಪರ್. ಚರಮಲೇಖನ, ಚರಮ ಅಂದ್ರೆ ಏನ್ರಿ, ತಿರ್ಕೊಂಡಿರು. ಹೌದಾ, ಆ ತಿರ್ಕೊಂಡಾಗ ನೀವು ಒಂದು ದುಃಖ ವ್ಯಕ್ತಪಡಿಸ್ತೀರಿ. ಆ ದುಃಖಕ್ಕೆ ಏನಂತ ಕರಿತೀರಿ, ಮಾರ್ನ್ ಅಂತ ಕರಿತೀರಿ. ಏನಂತ ಕರಿತೀರಿ, ಮಾರ್ನ್. ಹೌದಾ, ಆ ಸತ್ತಾಗ ಈಗ ಕ್ರಿಶ್ಚಿಯನ್ ಜನದೊಳಗೆ ಹಿಂಗೆ ಸುತ್ತು ಕಡೆ ನಿತ್ಕ ಸಾಂಗ್ ಹಾಡ್ತಾರ, ಗೊತ್ತಿದೆ. ಅದಕ್ಕೆ ಏನಂತ ಕರಿತೀರಿ, ಕಮೆಂಟ್ ಮಾಡ್ರಿ ನೋಡೋಣ. ಅದಕ್ಕೆ ಏನಂತ ಕರಿತೀರಿ,
ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೊಕ್ಯಾಬ್ಲರಿ ಅವೆಲ್ಲ. ಹೌದಾ? ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥದ್ದು. ವಾಟ್ ಈಸ್ ಮೌರ್ನ್? ಮೌರ್ನ್ ಅಂದ್ರೆ ಏನ್ರಿ? ಸಂತಾಪವನ್ನು ಸೂಚಿಸುವುದು, ದುಃಖವನ್ನು ತೋರಿಸುವುದು ಮೌರ್ನಿಂಗ್ ಅಂತ ಹೇಳ್ತೀರಿ, ಮೌರ್ನ್ಫುಲ್ ಅಂತ ಹೇಳ್ತೀರಿ. ಓಕೆ, ಯಾವ ರೀತಿಯಾಗಿರ್ತಕ್ಕಂಥ ವೊಕ್ಯಾಬ್ಲರಿ ಅದಾವ ನೋಡ್ರಿ ನೀವು. ಒಂದರಿಂದ ಒಂದು ಏನೇನೆಲ್ಲಾ ಸ್ಟಡಿ ಮಾಡಬಹುದು ಈ ವಿಡಿಯೋ ಒಳಗೆ ನಿಮಗೆ ಬಿಟ್ಟು. ಹೌದಾ? ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ವಿಡಿಯೋ, ಬಹಳಷ್ಟು ಡೀಪ್ ಇಂಟ್ರಾಕ್ಷನ್ ಇರ್ತಕ್ಕಂಥ ವಿಡಿಯೋ. ಇದನ್ನ ಯಾವ ರೀತಿ ನೀವು ತಗೊಂಡು ಹೋಗ್ತೀರಿ ಆ ರೀತಿ ನಿಮ್ ಜೊತೆ. ಓಕೆ, ಅರ್ಥ ಆಗಾಕತ್ತೈತೆ ಅಂತ ಅನ್ಕೊಳ್ತೀನಿ ರೀ. ಎಸ್, ಹಂಗಿದ್ರೆ ನೆಕ್ಸ್ಟ್ ನೋಡೋಣ ಏನ್ ಬಂದ್ರಿ ನೋಡ್ರಿ. ಈಗ ಇಲ್ಲಿರ್ತಕ್ಕಂಥ ಶಾಂತಿವಾದಿ, ಅ ಪರ್ಸನ್ ಹೂ ಬಿಲೀವ್ಸ್ ದ್ಯಾಟ್ ವಾರ್ ಅಂಡ್ ವಯೋಲೆನ್ಸ್ ಆರ್ ಅನ್ಜಸ್ಟಿಫಿಕೇಬಲ್. ಓಕೆ, ಅಂದ್ರೆ ನೋಡ್ರಿ ಅವ ಏನ ಶಾಂತಿವಾದಿ ಇರ್ತಾನ. ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧಿ ಅವರು. ಓಕೆ, ದೇ ಆರ್ ಪ್ರಿಪರಿಂಗ್ ವಿತ್ ನಾನ್ ವಯೋಲೆನ್ಸ್. ಅವ್ರು ಯಾವಾಗಲೂ ಪ್ರಿಪರ್ ಎದಕ್ಕೆ ಮಾಡ್ಯಾರ? ನಾನ್ ವಯೋಲೆನ್ಸ್ ಮಾಡ್ಯಾರ. ಹೌದಾ? ಹಂಗಿದ್ದಾಗ ಈ ಪೆಸಿಫಿಸ್ಟ್ ಅಂತಕ್ಕಂಥದನ್ನ ಕರಿತೀವಿ. ಓಕೆ, ಲಾಸ್ಟ್ ಟೈಮ್ ಒಂದೇನು ಕೇಳ್ಯಾರ ಅಂದ್ರ ಪೆಸಿಫಿಕ್ ಅಂತ ಕೇಳ್ಯಾರ. ಪೆಸಿಫಿಕ್ ಓಷಿಯನ್ ಅಂತ ಕರಿತೀವ್ರಿ. ಪೆಸಿಫಿಕ್ ಓಷಿಯನ್ ಅಂತ ಕನ್ನಡದಾಗ ಏನಂತ ಅದಕ್ಕೆ? ಶಾಂತಿ ಸಾಗರ ಅಂತ ಹೇಳ್ತೀರಿ. ಈ ಪೆಸಿಫಿಕ್ ಮೀನಿಂಗ್ ಏನದ? ಶಾಂತಿ. ಹೌದಾ? ಇದು ನೋಡಿ, ಪೆಸಿಫಿಸ್ಟ್ ಅಂದ್ರೆ ಏನ್ರಿ? ಶಾಂತಿವಾದಿ. ಹೌದಾ? ಅದ್ರಾಗ ಬರ್ತಾರ ಮಾಡ್ರೆಸ್ಟ್ ಅಂತ ಬರ್ತಾರ, ಎಕ್ಸ್ಟ್ರೀಮಿಸ್ಟ್ ಅಂತ ಬರ್ತಾರ. ಹೌದಾ? ನೀವು ನೋಡಿರ್ಬೇಕು. ಈಗ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಸ್ಟಡಿ ಮಾಡಿದಾಗ, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ನೋಡಿದಾಗ 1857 ಅದೆಲ್ಲ ಮಾಡ್ರೆಸ್ಟ್ ಯಾರು, ಎಕ್ಸ್ಟ್ರೀಮಿಸ್ಟ್ ಯಾರು. ಓಕೆ, ಅಲ್ಲಿ ನಿಮ್ಗೆ ಗೊತ್ತಾಗ್ತದ ಯಾರು ವಯೋಲೆನ್ಸ್ ಪರವಾಗಿದ್ರು, ಯಾರು ನಾನ್ ವಯೋಲೆನ್ಸ್ ಪರವಾಗಿದ್ರು. ಓಕೆ, ಎಸ್, ಆ ರೀತಿಯಾಗಿರ್ತಕ್ಕಂಥ ಏನ್ ಮಾಡಿರ್ತಾರ, ಎಲ್ಲಾ ರೀತಿಯ ವೊಕ್ಯಾಬ್ಲರಿಗಳನ್ನ ಒಂದ್ ಕಡೆ ಕೂಡ್ ಹಾಕಿ ಈ ರೀತಿಯಾಗಿ ನಿಮ್ಗೆ ಕ್ಲಾಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಅ ಕ್ಲೋಸ್ ಆರ್ ಹಾರ್ಮೋನಿಯಸ್ ರಿಲೇಶನ್ಶಿಪ್. ಹಾರ್ಮೋನಿಯಸ್ ಮೀನ್ಸ್ ವೆರಿ ಕ್ಲೋಸ್, ಆತ್ಮೀಯವಾಗಿರ್ತಕ್ಕಂಥ, ಒಳ್ಳೆಯ ರೀತಿ. ಇಟ್ಸ್ ಅ ಫ್ರೆಂಡ್ಲಿ ರಿಲೇಶನ್ಶಿಪ್. ಅದಕ್ಕೆ ಏನಂತ ಕರಿತೀವಿ? ರ್ಯಾಪೋರ್ಟ್ ಅಂತ ಕರಿತೀವಿ. ಆತ್ಮೀಯ ಸಂಬಂಧಕ್ಕೆ ಏನಂತ ಕರಿತೀವ? ರ್ಯಾಪೋರ್ಟ್. ಅದು ನೋಡ್ರಿ, ಒಂದು ಆತ್ಮೀಯ ಸಂಬಂಧಿಯನ್ನ, ಕಿಲ್ಲಿಂಗ್ ಆಫ್ ಅ ಕ್ಲೋಸ್ ರಿಲೇಟಿವ್ ಏನಂತ ಕರಿತೀವಿ? ನೀವು ಭಾಳ ಸಲ ಹೇಳಿಲ್ಲ ಅನ್ಸುತ್ತೆ. ಕಿಲ್ಲಿಂಗ್ ಆಫ್ ಕ್ಲೋಸ್ ರಿಲೇಟಿವ್ ಏನಂತ ಕರಿತೀವಿ? ಪ್ಯಾರಿಸೈಡ್ ಅಂತ ಏನಂತ ಕರಿತೀರಿ? ಪ್ಯಾರಿಸೈಡ್. ಹಾರ್ಮೋನಿಯಸ್ ರಿಲೇಶನ್ಶಿಪ್. ಓಕೆ, ಯಾವ ಜಾಯ್ಫುಲ್ ಇರ್ತಾವ, ಬ್ಲಿಸ್ಫುಲ್ ಇರ್ತಾವ. ಎಸ್, ನೆಕ್ಸ್ಟ್ ನೋಡ್ರಿ, ಆರೋಗ್ಯಧಾಮ, an establishment for medical treatment of people who are convulsing. ಓಕೆ, ಆರೋಗ್ಯಧಾಮ, ಇಟ್ಸ್ ಅ ಹೆಲ್ತ್ ಕೇರ್ ಸೆಂಟರ್. ಅದಕ್ಕೆ ಏನಂತ ಕರಿತೀವ್ರಿ? ಸ್ಯಾನಿಟೋರಿಯಂ ಅಂತ. ಏನಂತ ಕರಿತೀವ್ರಿ? ಸ್ಯಾನಿಟೋರಿಯಂ ಅಂತಕ್ಕಂಥದ್ದು. ಎಸ್, ಇವೆಲ್ಲ ಒಂದ್ ಸ್ವಲ್ಪ ಟಫ್ ಇರ್ತಾವ ವರ್ಡ್ಸು, ಇವು ನಿಮ್ಗೆ ಗೊತ್ತಿರಬೇಕು. ಎಸ್, ನೋಡ್ರಿ ಇಲ್ಲಿ ಅದೇ ರೀತಿಯಾಗಿ ದೈವ ನಂಬಿಕೆ ಉಳ್ಳವನಿಗೆ ಏನಂತ ಕರಿತೇವ? ಪರ್ಸನ್ ಹೂ ಬಿಲೀವ್ಸ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ದೇವ್ರ ಅದಾನ ಅಂತಕ್ಕಂಥ ನಮ್ಮವನಿಗೆ ಏನಂತ ಕರಿತೇವ? ಅಥೀಸ್ಟ್ ಅಂತ ಕರಿತೇವೆ. ಇದರ ಅರ್ಥ ಏನ್ರಿ? ಆಸ್ತಿಕ. ಅದ ದೇವ್ರ ಇಲ್ಲ ಅಂತಕ್ಕಂಥವ್ಗೆ ಏನಂತ ಕರಿತೀರಿ? ಅಥೀಸ್ಟ್ ಅಂತ ಕರಿತೀವಿ. ಒಂದ ದೇವ್ರ ನಮ್ಮವಂಗೆ ಏನಂತ ಕರಿತೀರಿ? ಮೋನೋಥೀಸ್ಟ್ ಅಂತ ಕರಿತೀವಿ. ಹೌದಾ? ಅದ ದೇವ್ರ ಬಗ್ಗೆ ಸ್ಟಡಿ ಮಾಡೋಂಗ ಏನಂತ ಕರಿತೀರಿ? ಥಿಯೋಲಾಜಿಸ್ಟ್ ಅಂತ ಕರಿತೀರಿ. ಏನಂತ ಕರಿತೀರಿ? ಥಿಯೋಲಾಜಿಸ್ಟ್. ಅದ ನೋಡ್ರಿ, ದೇವರಿಗೆ ಭಯ ಪಡೋಂಗ ಏನಂತ ಕರಿತೀರಿ? ಥಿಯೋಫೋಬಿಯಾ ಅಂತ ಕರಿತೀರಿ. ಓಕೆ, ಅದ ಬಹಳಷ್ಟು ದೇವರನ್ನ ನಮ್ಮವಂಗ ಏನಂತ ಕರಿತೀರಿ? ಪಾಲಿಥಿಸ್ಟ್ ಅಂತ. ದೇವರನ್ನ ನಂಬದೇ ಇರ್ತಕ್ಕಂಥವ್ಗೆ ಏನಂತ ಕರಿತೀರಿ? ಮಿಸ್ಕ್ರಿಂಟ್ ಅಂತ ಕರಿತೀರಿ. ಅಂದ್ರೆ ಮಿಸ್ ಬಿಲೀವರ್, ನಂಬಲಾರ್ದವನಿಗೆ ಏನಂತ ಕರಿತೀರಿ ನೋಡ್ರಿ. ಯಾವ ರೀತಿ ವೊಕ್ಯಾಬ್ಲರಿಗಳು ಬರ್ಬೇಕ್ರಿ? ಇನ್ನ ಯಾವ ಬೇಕ್ರಿ ನಿಮ್ಗೆ? ಎಲ್ಲ ರಿಪೀಟೆಡ್ ಕ್ವಶನ್ಸ್. ಹೌದಾ? ಓಕೆ, ನೆಕ್ಸ್ಟ್ ನೋಡ್ರಿ, ಅ ಪರ್ಸನ್ ಹೂ ಲೆಂಡ್ಸ್ ಮನಿ ಅಟ್ ಅನ್ರೀಸನೇಬಲಿ ಹೈ ರೇಟ್ಸ್ ಆಫ್ ಇಂಟ್ರೆಸ್ಟ್. ಓಕೆ, ಬಡ್ಡಿ ಲೂಟಿಕೋರ. ಬಡ್ಡಿ ರೊಕ್ಕ ಬಡ್ಡಿ ಅವ್ರು ಮಾಡ್ತಕ್ಕಂಥ ನಿಮ್ ದೋಸ್ತ ಖಾತೆ ಒಳಗೆ ಯಾವ ಇರ್ತಾರ ನೋಡ್ರಿ. ಓಕೆ, ಅಂತವ್ಗೆ ಏನಂತ ಕರಿತೀರಿ? ಅಸೂರರ್ ಅಂತ ಕರಿತೀರಿ. ಅಜೂರರ್ ಅಂತಕ್ಕಂಥ. ಓಕೆ, ಅಜೂರರ್ ಅಥವಾ ಅಜೂರರ್ ಅಂತಕ್ಕಂಥದನ್ನ ಕರಿತೀರಿ. ಹಿ ಇಸ್ ಅ ಪರ್ಸನ್ ಲೆಂಡ್ಸ್ ಮನಿ. ಓಕೆ, ಈ ಲೆಂಡ್ ಅಂತಕ್ಕಂಥ ವರ್ಡ್ ಬಹಳಷ್ಟು ಸಲ ಕೇಳ್ಯಾರ. ಈ ಲೆಂಡ್ ಇದ್ದಿದ್ದು ಏನಕ್ಕದ? ವಿ2 ಲೆಂಟ್ ಅಂತ. ಇದೇನಕ್ಕೈತ್ರಿ? ಮತ್ತ ಲೆಂಟ್. ಅದೇ ರೀತಿಯಾಗಿ ಮತ್ತೆ ಏನ್ ಬರ್ತೈತಿ? ಬಿಗೆಟ್ ಅಂತಕ್ಕಂಥದ್ದು ಬರ್ತೈತಿ. ಅದೇ ರೀತಿಯಾಗಿ ಏನ್ ಬರ್ತೈತಿ? ಬಾರೋ ಅಂತಕ್ಕಂಥದ್ದು ಬರ್ತೈತಿ. BARROW, ಬಾರೋ, ಬಿಗೆಟ್. ಮತ್ತು ಅದೆಲ್ಲ ಲೆಕ್ಕ ಹಾಕೋಂಗ ಏನಂತ ಕರಿತಾರೆ? ರಿಕೋನಡ್ ಅಂತ ಕರಿತಾರೆ. ಓಕೆ, ಲೆಂಟ್ ಹೆಂಗಿರ್ತಾವ ನೋಡ್ರಿ, ಮನಿ ಲೆಂಡಿಂಗ್ ಅಂತ ಹೇಳ್ತೀವ್ರಿ. ಹೌದಾ? ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಳಗೊಂಡಿರ್ತಾವ್ರಿ. ವೊಕ್ಯಾಬ್ಲರಿ ಅಂದ್ರೆ ಒಂದೇ ಎರಡೇ ಇರಂಗಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ ಏನಾಗ್ತೈತಿ? ಯಥಾವತ್ತಾಗಿ ಅಂದ್ರೆ ಇನ್ ಎಕ್ಸಾಕ್ಟ್ಲಿ ದ ಸೇಮ್ ವರ್ಡ್ಸ್ ಆಸ್ ವರ್ ಯೂಸ್ಡ್ ಒರಿಜಿನಲಿ. ಯಥಾವತ್ ಹೆಂಗೈತ್ಲ ಹಂಗ ಯೂಸ್ ಮಾಡೋದಕ್ಕೆ ಏನಂತ ಕರಿತೀವಿ? ವರ್ಬ್ಯಾಟಿಮ್ ಅಂತಕ್ಕಂಥದನ್ನ ಕರಿತೀವಿ. ಓಕೆ, ವರ್ಬ್ಯಾಟಿಮ್. ಅದ ನೋಡ್ರಿ, ಈಗ ಒಂದು ವರ್ಕ್ ಐತಿ, ಅದನ್ನ ಕಾಪಿ ಮಾಡಿ ಇನ್ನೊಂದು ಕಡೆ ಪೇಸ್ಟ್ ಮಾಡಿ ಬರೆದು ಒಂದು ಸಾಧನೆನ ಅಂದ್ರೆ ಇಟ್ಸ್ ಅ ಕಾಪಿ ಆಫ್ ಅ ವರ್ಕ್. ಕಾಪಿ ಆಫ್ ಅ ವರ್ಕ್ ಏನಂತ ಕರಿತೀರಿ? ಅದು ಪಿ ದಿಂದ
ಚಾಲು ಆಕೈತಿ ನೋಡ್ರಿ, ಅದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಪೀದಿಂದ ಸ್ಟಾರ್ಟ್ ಆಕೈತಿ. ಓಕೆ, ಯಥಾವತ್ತಾಗಿ ಅಂದ್ರೆ ಏನ್ರಿ ವರ್ಬ್ಯಾಟಿಮ್ ಅಂತ ಕರಿತೀರಿ. ಬಟ್ಟೆಗಳ ಕಪಾಟು, ಲಾರ್ಜ್ ಟಾಲ್ ಕಪ್ಬೋರ್ಡ್, ಕಪ್ಬೋರ್ಡ್. ಕ್ಲೋತ್ಸ್ ಮೇ ಬಿ ಹಂಗ್ ಆರ್ ಸ್ಟೋರ್ಡ್, ಏನಂತ ಕರಿತೀವಿ? ವಾರ್ಡ್ರೋಬ್ ಅಂತ ಕರಿತೀವಿ. ವಾರ್ಡ್ರೋಬ್ ಮನ್ಯಾಗ ಇರ್ತಾವ ನೋಡ್ರಿ, ವಾರ್ಡ್ರೋಬ್. ಓಕೆ, ಎಸ್. ಅದೇ ರೀತಿಯಾಗಿ ವಿಲಾಸಿ ನೌಕೆ, ಮೀಡಿಯಂ ಸೈಜ್ಡ್ ಸೇಲ್ ಬೋಟ್ ಇಕ್ವಿಪ್ಡ್ ಫಾರ್ ದ ಕ್ರೂಸಿಂಗ್ ಆರ್ ರೇಸಿಂಗ್, ಯಾಚ್ ಅಂತ ಏನಂತ ಕರಿತೀವ್ರಿ? ಯಾಚ್. ಇಟ್ಸ್ ಸೇಲಿಂಗ್ ಅಂತ ಹೇಳ್ತೀವಲ್ರಿ, ನೌಕೆ. ಶಿಪ್ ನೋಡ್ರಿ, ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ ಇರ್ತಾವ. ಹೌದಾ? ಎಕ್ಸಾಮ್ ಅಂದ್ರೆ ಹಿಂಗರಿ, ಹಂಗೂ ಕ್ವಶನ್ಸ್ಗಳನ್ನ ಕೇಳ್ಬೋದು. ಹೌದಾ? ಎಸ್, ಡೋಂಟ್ ವರಿ, ಇಂಥವೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ ಅವಾಗ ಅವಾಗ. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಒಂದು ಬರ್ತದೆ ಯಾವ್ದಂದ್ರ ಝೂಲಾಜಿ ಅಂದ್ರ ಪ್ರಾಣಿಶಾಸ್ತ್ರ ಐತಿ. ಓಕೆ, ಪರ್ಸನ್ ಸ್ಟಡಿ ಬಿಹೇವಿಯರ್, ಸ್ಟ್ರಕ್ಚರ್ ಅಂಡ್ ಕ್ಲಾಸಿಫಿಕೇಶನ್ ಆಫ್ ಅನಿಮಲ್. ಪ್ರಾಣಿಗಳ ಬಗ್ಗೆ ಸ್ಟಡಿ ಮಾಡೋಂಗೆ ಏನಂತ ಕರಿತೀವ್ರಿ? ಝೂಲಾಜಿ ಅಂತಕ್ಕಂಥದನ್ನ. ಹೌದಾ? ಮತ್ತೆ ಏನೇನು ಬರ್ತಾವ್ರಿ? ಮತ್ತೆ ಯಾವ ಲಾಜಿಗಳು ಬರ್ತಾವು? ಚರ್ಮಗಳ ಬಗ್ಗೆ ಆಗಲೇ ಏನು ಹೇಳೀನ್ರಿ? ಡರ್ಮ್ಯಾಟೋಲಜಿ. ನೆನಪು ಮಾಡ್ಕೊರಿ, ಡರ್ಮ್ಯಾಟೋಲಜಿ ಅಂತ ಹೇಳಿ. ಓಕೆ, ಅದ ಬರ್ತೈತಿ. ಮತ್ತೆ ಬರ್ತೈತಿ ಬಯೋಲಜಿ ಅಂತ ಬರ್ತೈತಿ. ಮತ್ತೆ ಬರ್ತೈತಿ ಸೋಷಿಯಾಲಜಿ ಅಂತ ಬರ್ತೈತಿ. ಹೌದಿಲ್ಲ? ಸೋಷಿಯಲ್, ಅಥವಾ ಸೋಷಿಯಲ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ, ಅದು ಪರಿಸರದ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀವಿ? ಎಕೋಲಜಿ. ಹಾವುಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀವಿ? ಒಪಿಲಾಜಿ ಅಂತ. ಓಕೆ, ಕ್ಲೈಮೇಟ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀವಿ? ಕ್ಲೈಮೆಟಾಲಜಿ ಅಂತ. ಓಕೆ, ಅದೇ ರೀತಿಯಾಗಿ ಹವಾಮಾನದ ಬಗ್ಗೆ ಮಾಡೋದಕ್ಕೆ ಏನಂತ ಕರಿತೀವಿ? ಮೆಟರಾಲಜಿ ಅಂತ. ನೋಡ್ರಿ, ಇನ್ನು ಯಾವ ಲಾಜಿಗಳು ಬೇಕು? ಬಹಳಷ್ಟು ಲಾಜಿಗಳಿದಾವ. ಬಯೋಲಜಿ ಅಂದ್ರೆ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಬಯೋಲಜಿ ಅಂತ ಕರಿತೀವಿ. ಓಕೆ, ಈಗ ಒಂದು ಮತ್ತಿನ್ನ ಬಹಳಷ್ಟು ಬರ್ತಾವೆ. ಈಗ ಫೋಬಿಯಾ ಅಂತಕ್ಕಂಥ ವರ್ಡ್ ನೀವು ಕೇಳಿರ್ಬಹುದು. ಈ ಫೋಬಿಯಾ ಬಂತಂದ್ರೆ ಏನ್ರಿ? ಭಯ. ಇದ್ರ ಜೊತೆಗೂ ಬಹಳಷ್ಟು ವರ್ಡ್ಗಳನ್ನ ಸ್ಟಡಿ ಮಾಡಿರಿ. ಆಂಟಿ ಅಂತಕ್ಕಂಥದ್ದು ಬಂತಂದ್ರೆ ಏನ್ರಿ? ಅಪೋಸಿಟ್. ಆಂಟಿ ಅಂದ್ರೆ ಏನ್ರಿ? ಅಪೋಸಿಟ್. ಡಿಸ್ ಅಂದ್ರೆ ಏನ್ರಿ? ಇಷ್ಟವಾಗದೇ ಇರೋದು, ಇಷ್ಟವಾಗದ. ಬಹಳಷ್ಟು ವರ್ಡ್ಗಳು, ರೂಟ್ ವರ್ಡ್ಗಳನ್ನ ತಗೊಂಡು ಏನು ಬೇಕಾದ ಮಾಡ್ಬೋದ್ರಿ. ಹೌದಾ? ಅದ ಮತ್ತೆ ಏನ್ ಬರ್ತಾವ? ಗ್ರೂಪ್ಸ್ಗಳು ಬರ್ತಾವ್ರಿ. ಗ್ರೂಪ್ಸ್ಗಳ ಬಗ್ಗೆ ಸ್ಟಡಿ ಮಾಡಬೇಕು. ಸೌಂಡ್ಸ್ಗಳ ಬಗ್ಗೆ ಸ್ಟಡಿ ಮಾಡಬೇಕು. ಈ ಸೌಂಡ್ಸ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವ್ರಿ? ಅಕೌಸ್ಟಿಕ್ಸ್ ಅಂತ ಕರಿತೀವಿ. ಈ ಗ್ರೂಪ್ ಹೆಂಗ್ ಬರ್ತಾವ ಅಂದ್ರೆ ಎನಿಮಲ್ಸ್ ಗ್ರೂಪ್ ಬರ್ತದ, ಬರ್ಡ್ಸ್ ಗ್ರೂಪ್ ಬರ್ತದ. ಓಕೆ, ಬರ್ಡ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀವ್ರಿ? ಆರ್ನಿಥಾಲಜಿ ಅಂತ ಕರಿತೀರಿ. ಓಕೆ, ಇದು ನೆನಪಿರ್ಬೇಕು. ಬರ್ಡ್ಸು, ಎನಿಮಲ್ಸು ಇವೆಲ್ಲ ಗ್ರೂಪ್ಸ್ಗಳು ಬರ್ತಾವ. ಅದು ಯಂಗ್ ಎನಿಮಲ್ಸ್ ಅಂತ ಬರ್ತಾವ. ಯಂಗ್ ಎನಿಮಲ್ಸ್ ಗ್ರೂಪಿಗೆ ಏನಂತ ಕರಿತೀರಿ? ಯಾರು ಹೇಳ್ತೀರಿ? ಬ್ರೂಡ್ ಅಂತ ಕರಿತೀರಿ. ಏನಂತ ಕರಿತೀರಿ? ಬ್ರೂಡ್ ಅಂತ ಕರಿತೀರಿ. ಅದು ನೋಡ್ರಿ, ಈ ಪ್ರಾಣಿಗಳ ಪ್ಲೇಸ್ಗಳ ಬಗ್ಗೆ ಬರ್ತಾವ. ಈಗ ರ್ಯಾಬಿಟ್ ಎಲ್ಲಿ ಇರ್ತೈತಿ? ಅಳಿಲ್ ಎಲ್ಲಿ ಇರ್ತೈತಿ? ಓಕೆ, ವಾಟ್ ಈಸ್ ಮೀನ್ಡ್ ಬೈ ಡ್ರೇ ಅಂದ್ರೆ ಏನು ಹೇಳ್ರಿ ನೋಡ್ರಿ? ಡ್ರೇ ಅಂದ್ರೆ ಏನ್ರಿ? ಓಕೆ, ಸಮ್ ಎನಿಮಲ್ಸ್ ಏನ್ ಮಾಡ್ತಾವ? ಬಾರ್ಕಿಂಗ್ ಮಾಡ್ತಾವ, ಅಂದ್ರೆ ಬೊಗಳ್ತಾವ. ಸಮ್ ಎನಿಮಲ್ಸ್ ಬಾರ್ಕ್ ಒಳಗಿರ್ತಾವ. ಈ ಬಾರ್ಕ್ ಅಂದ್ರೆ ಏನ್ರಿ? ಗಿಡದ ತೊಗಟೆ. ಓಕೆ, ಇಂಗ್ಲಿಷ್ ಇಸ್ ವೆರಿ ವೆರಿ ಈಸಿಯೆಸ್ಟ್ ಲ್ಯಾಂಗ್ವೇಜ್ ವೆನ್ ಯು ಆರ್ ಸ್ಟಾರ್ಟೆಡ್. ನೀವು ಸ್ಟಡಿ ಮಾಡಿದಾಗ ಮಾತ್ರ ಇಂಗ್ಲೀಷ್ ಬಹಳಷ್ಟು ಈಸಿ ಆಕೈತಿ, ಇಲ್ಲಾಂದ್ರೆ ಆಗಕ್ಕೆ ಸಾಧ್ಯ. ಓಕೆ, ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನಿಮಗೆಲ್ಲ ಈ ಕ್ಲಾಸ್ ಬಹಳಷ್ಟು ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಬಹಳಷ್ಟು ಕೂಲ್ ಆಗಿ ಈಸಿಯಾಗಿ ಏನು ಮಾಡೀವಿ? ಡಿಸ್ಕಸ್ ಮಾಡೀವಿ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಕೂಡ ಕೇಳೀನಿ. ಅದ್ರ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಇತ್ತಂದ್ರೆ ಏನು ಮಾಡ್ರಿ? ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.